ಸೊಂಡೆಕಾಯಿ ಪಲ್ಯ ಮಾಡುವ ವಿಧಾನ. ಈ ಸಣ್ಣ ಸೊಂಡೆಕಾಯಿನ ಈ ಥರ ಚಚ್ಕೊಂಡು ನೀರಲ್ಲಿ ಹಾಕಿ ಬಿಟ್ಕೊಬೇಕು. ಒಂದೊಂದನೇ ಚಚ್ಕೊಬೇಕು. ಈ ಥರ ನೋಡಿ, ಈ ಥರ ಹಿಂಗೆ ಚಚ್ಕೊಂಡು ಈ ಥರ ಓಪನ್ ಆಗಬೇಕು. ಈ ಥರ ನೀರಲ್ಲಿ ಹಾಕ್ಕೊಂಡ್ರೆ ಮುಗೀತು. ಇದರಿಂದ ಆಗೋಂಥ ಉಪಯೋಗ ಏನಂದರೆ ಕ್ಯಾನ್ಸರಿಗೆ, ಮಲಬದ್ಧತೆಗೆ, ಆಮೇಲೆ ಸಕ್ಕರೆ ಕಾಯಿಲೆಗೆ, BP ಗೆ, ಗ್ಯಾಸ್ಟ್ರಿಕ್ಕಿಗೆ ಎಲ್ಲದಕ್ಕೂ ಇದು ರಾಮಬಾಣ ಇದ್ದಂಗೆ. ಇದನ್ನು ವಾರದಲ್ಲಿ ಒಂದು ಸಲಿನಾದರೂ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು. ಸೊಂಡೆ ಪಲ್ಯಕ್ಕೆ ಬೇಕಾಗಿರುವ ಪದಾರ್ಥಗಳು ಇದಿಷ್ಟು ರುಬ್ಬಕ್ಕೆ, ಇದಿಷ್ಟು ಒಗ್ಗರಣೆಗೆ. ಒಂದು ಜಾರಿಗೆ ನೀರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕಾಯಿ ತುರಿ ಇದಿಷ್ಟನ್ನ ರುಬ್ಕೊಬೇಕು. ಇವಾಗ ಖಾರ ನೈಸಾಗಿ ರುಬ್ಕೊಂಡಿದೆ. ಗ್ಯಾಸ್ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಬೇಕು. ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಬೇಕು ಒಗ್ಗರಣೆ ಮಾಡೋಕ್ಕೆ. ಎಣ್ಣೆ ಕಾಯಬೇಕೀಗ. ಈಗ ಎಣ್ಣೆ ಕಾದಿದೆ. ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಜೀರಿಗೆ, ಸಣ್ಣದಾಗಿ ಹೆಚ್ಚಿರೋಂಥ ಒಂದು 3 ಈರುಳ್ಳಿ. ಇವಾಗಿದ್ದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ನೀರುಳ್ಳಿ ಫ್ರೈ ಆಗಿದೆ. ಟೊಮೊಟೊ, 2 ಟೊಮೊಟೊ ಹಣ್ಣು, ಅದು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇವಾಗ ಸೊಂಡೆಕಾಯಿಯನ್ನು ಹಾಕ್ಬೇಕೀಗ. ಇವಾಗ ಇದು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಇದು ಒಗ್ಗರಣೆಯಲ್ಲೇ ಬೆಂದಿದೆ. ಬೆಂದಿರೋಂಥದಕ್ಕೆ ಈಗ ರುಬ್ಕೊಂಡಿರೋಂಥ ಮಸಾಲೆ ಹಾಕಬೇಕು. ಇದರಲ್ಲಿರೋದೇನು ಹಸಿಮೆಣಸಿನ್ಕಾಯಿ, ನೀರುಳ್ಳಿ, ತೆಂಗಿನಕಾಯಿ ಅಷ್ಟೇ ಇರೋದು ಇದರಲ್ಲಿ. ಅದಿಷ್ಟು ಈಗ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು, ಜಾರಿಗೆ ನೀರು ಹಾಕ್ಬಿಟ್ಟು ಸ್ವಲ್ಪ ತೊಳೆದು ಈಗ ಜಾರಲ್ಲಿದ್ದಂಥ ಮಸಾಲೆನ ಸ್ವಲ್ಪ ನೀರು ಹಾಕಿ ಹಾಕ್ಕೊತಾ ಇದ್ದೀನಿ ಇದಕ್ಕೆ. ಇವಾಗಿದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಯಕ್ಕೆ ಬಿಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದ್ರ ಜೊತೆ 1 ಸ್ಪೂನು ಸಾಂಬಾರು ಪುಡಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಹುಣಸೆ ರಸ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದು. ಮಿಕ್ಸ್ ಮಾಡಿಕೊಂಡು ಕುದಿಯಕ್ಕೆ ಬಿಡಬೇಕೀಗ. ಚೆನ್ನಾಗಿ ಕುದಿಬೇಕದು. ಇವಾಗ ಚೆನ್ನಾಗಿ ಕುದ್ದು ಹಸಿ ವಾಸನೆ ಪೂರ್ತಿ ಹೋಗಿದೆ. ಅದಕ್ಕೆ ಸ್ವಲ್ಪ ಶೇಂಗಾ ಹುರ್ಕೊಂಡು ಪೌಡ್ರ್ ಮಾಡ್ಕೊಂಡಿರೋಂಥದನ್ನ ಈಗ ಇದಕ್ಕೆ ಹಾಕಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಒಂದು 2 ಸೆಕೆಂಡು ಕುದಿಯಕ್ಕೆ ಬಿಡಬೇಕು. ಇವಾಗ ಉಳಿದಿರೋಂಥ ಕೊತ್ತಂಬರಿ ಸೊಪ್ಪನ್ನ ಇದ್ರ ಮೇಲೆ ಹಾಕಬೇಕು. ಇವಾಗ ಸೊಂಡೆಕಾಯಿ ಪಲ್ಯ ರೆಡಿಯಾಗಿದೆ. ರುಚಿಕರವಾಗಿರುವಂತಹ, ಆರೋಗ್ಯಕರವಾಗಿರುವಂತಹ ಸೊಂಡೆಕಾಯಿ ಪಲ್ಯ ರೆಡಿಯಾಗಿದೆ. ವಾರದಲ್ಲಿ ಒಂದು ಸಲಿನಾದರೂ ಮಾಡ್ಕೊಂಡು ತಿನ್ನಿ.